ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಮೀಡಿಯಾದವರಿಗೆ ಮತ್ತು ಕಾರ್ತಿಕ್ ಜೊತೆ ಈ ಕ್ಲೋಸಲ್ಲಿದ್ದಂಥ ಎಲ್ಲ ಆತ್ಮೀಯ ಗೆಳೆಯರಿಗೆ ಗೆಳತಿಯರಿಗೆ, ನಮ್ಮ ಈ ಕ್ಯಾರೆಕ್ಟರ್ ಪಂಚ್ ರಿಲೀಸ್ ಮಾಡಕ್ಕೆ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಬಿಡುವು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಿನಿಮಾ ಶುರು ಮಾಡಬೇಕಾದ್ರೆ ಒಂದು ಸಣ್ಣ ಬಜೆಟಲ್ಲಿ ಈ 15 ಜನ ಹೊಸ ಹುಡುಗರನ್ನ ಇಟ್ಕೊಂಡು ಅದ್ರ ಜೊತೆಗೆ ಒಂದು ಮುಖ್ಯವಾದ ಪಾತ್ರ ಇಟ್ಕೊಂಡು ಸಣ್ಣದಾಗಿ ಶುರು ಮಾಡಿದ್ದು ಅಂದ್ಕೊಂಡು, ಅದು ಸ್ಕ್ರಿಪ್ಟ್ ಡಿಮ್ಯಾಂಡು ಮತ್ತು ಬೇರೆ ಥರದ್ದೇನೋ ಒಂದು ಹೊಸದ್ದು ಮತ್ತು ಒಂದು 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 ಬೇರೆ ಥರದ್ದು ಆಡಿಯನ್ಸ್ಗೆ ಒಂದು ಥಿಯೇಟ್ರಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಿನಿಮಾ ತುಂಬ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಈ ಬೆಳೀತಾ ಹೋಗ್ತಾ ಇರೋದಕ್ಕೆ ತುಂಬ ಜನ ಆನ್ ಸ್ಕ್ರೀನ್ಗೆ ಕಾರ್ತಿಕ್ ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಇರ್ಬೋದು, ಮತ್ತು ರೈಟಿಂಗ್ ವಿಷಯದಲ್ಲಿ ಗಿರಿ ಸರ್ ಇರ್ಬೋದು, ಇವರು ಸಪೋರ್ಟು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಿನಿಮಾ ಹೆಂಗೆ ಬೆಳೀತಾ ಇದೆ, ಆ ಬೆಳೆಯೋ ಹಂತಕ್ಕೆ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಜೆಟ್ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಆ ಬಜೆಟ್ ದೊಡ್ಡದಾಗ್ತಾ ಹೋದಂಗೆ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರುವಂಥ ತುಂಬ ಜನ ಗೆಳೆಯರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅದ್ರ ಜೊತೆ ಮುಖ್ಯವಾಗಿ ಈ ನನ್ನ ಜೊತೆಗೆ ಇನ್ನೊಬ್ಬರು ಪಾರ್ಟ್ನರ್ ಆಗಿ ಈ ಸಿನಿಮಾಗೆ ಜಾಯ್ನ್ ಆಗಿದ್ದಾರೆ, ವಿಕ್ರಮಾದಿತ್ಯ ಅವರು. ಅವ್ರದ್ದು 7 ಸ್ಟಾರ್ ಮೂವೀಸ್ ಅಂತ ಒಂದು ಬ್ಯಾನರು, ನಮ್ಮದು ಜಿ ಸಿನಿಮಾಸ್, ಎರಡೂ ಕೊಲಾಬ್ ಆಗಿ ಈ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೊದಲು 1 ಅಂಕಿ ಇತ್ತು, ಇವಾಗ ಡಬಲ್ ಅಂಕಿ ದಾಟ್ತಾ ಇದೆ ಸಿನಿಮಾ ಬಜೆಟ್. ಆ ಡಬಲ್ ಅಂಕಿ ದಾಟಬೇಕಪ್ಪ ಅಂದರೆ ಡಬಲ್ ಆಗಲೇಬೇಕು, ಅದಕ್ಕೋಸ್ಕರ ಇವಾಗ ಇಬ್ಬರು ಪ್ರೊಡ್ಯೂಸರ್ ಆಗಿದ್ದೀವಿ. ಸಿನಿಮಾ ಆ್ಯಸ್ ಎ ಡೈರೆಕ್ಟರ್ ಆಗಿ ನಾನು ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಈ ಸಿನಿಮಾನ ಒಬ್ಬ ಡೈರೆಕ್ಟ್ ಮಾಡಬೇಕಾದ್ರೆ ಇನ್ನೊಬ್ಬ ಡೈರೆಕ್ಟ್ರು ಅವರು ಏನೋ ಒಂದು ಕನಸು ಕಂಡಿದ್ದಾರೆ, ಈ ಸಿನಿಮಾ ಹಿಂಗೆ ಬರಬೇಕು ಅನ್ನೋ ಆ ಕನಸು ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿದೆ. ಆನ್ ಸ್ಕ್ರೀನ್ ನನ್ನ ತಂದೆ ಅನ್ನೋದು ಸ್ಯಾಟಿಸ್ಫೈ ಅವ್ರಿಗಿರ್ಬೇಕು. ಗಿರಿ ಸರ್ದು ನಂದು ಲಾಂಗ್ ಜರ್ನಿ ಇದೆ, ತುಂಬ ವರ್ಷಗಳ ಜರ್ನಿ ಇದೆ. ಅವ್ರು ಪ್ರತಿ ಸತಿ ಬಂದಾಗ್ಲೂ, ಪ್ರತಿ ಸತಿ ಸಿನಿಮಾ ಮಾಡಿದಾಗ್ಲೂ ಅವರು ಇಲ್ಲ ಸರ್, ಇದು ಕೊಡಲಿಲ್ಲ ಸರ್, ಇದು ಕೊಟ್ಟಿದ್ರೆ ಇನ್ನೇನೋ ಆಗೋದು ಅನ್ನೋದು, ಅದು ತುಂಬ ಸಿನಿಮಾಗಳಲ್ಲಿ ಅವರು ಹೇಳ್ತಾನೆ ಇದ್ರು, ಇಲ್ಲ ಸರ್ ಇದು ಈ ಸಿನಿಮಾ ಮುಗಿದ್ಮೇಲೆ ಮೋಸ್ಟ್ಲಿ ಅವ್ರು ಹೇಳಲ್ಲ ಅಂತ ಅನ್ಸುತ್ತೆ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಪ್ರೆಸೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಗುರು ಸರ್, ಗಿರಿ ಸರ್. ಆ್ಯಂಡ್ ನನಗೆ ಇವತ್ತು ಆ್ಯಕ್ಚುಲಿ ಬರ್ಡೇ ಈ ಒಂದು ಇವೆಂಟ್ ಆಗೋದಕ್ಕೆ ಕಾರಣನೇ ಗುರು ಸರ್. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ, ಸರ್ ಆರಾಮಾಗಿ ಮುಂದೆ ಇನ್ನೂ ದೊಡ್ಡದಾಗಿ ಮಾಡೋಣ ಮುಂದೆ ಅಂತ ಹೇಳಿದ್ದೆ. ಇಲ್ಲ ಕಾರ್ತಿಕ್, ಇದು ಚೆನ್ನಾಗಿ ಆಗಬೇಕು, ನಿಮ್ಮ ಬರ್ಡೇ ಒಂದು ಮಾಡೋಣ, ಒಂದು ಇವೆಂಟ್ ಮಾಡ್ಬಿಟ್ಟು ಮಾಡೋಣ ಅಂತ ಹೇಳಿ. ನಾನು ಡಿಜಿಟಲ್ ಮಾಡೋಣ ಸರ್ ಅಂತ ಹೇಳಿದೆ. ಇಲ್ಲ ಇವೆಂಟ್ ಮಾಡ್ಬಿಟ್ಟೆ ಮಾಡೋಣ, ಅದೇನು ಎಷ್ಟು ಖರ್ಚಾಗುತ್ತೆ ಅಂತ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ದಟ್ಸ್ ಇಸ್ ಬಿಗ್ ಥಿಂಗ್. ನನಗೆ ಲಾಸ್ಟ್ ಇಯರ್ ಇದೇ ದಿನ ನಾನು ಬಿಗ್ ಬಾಸ್ ಹೋಗಿದ್ದೆ, ಅಕ್ಟೋಬರ್ 7ನೇ ತಾರೀಕಿಗೆ ಬಿಗ್ ಬಾಸ್ ಎಂಟ್ರಿ ಆಗಿತ್ತು. ಸೊ ಇವತ್ತಿಗೆ ನನ್ನ ಸಿನಿಮಾದ ಒಂದು ಬರ್ಡೇಗೆನೆ ಅಂತಾನೆ ಒಂದು ಟೀಸರ್ ಲಾಂಚ್ ಆಗ್ತಿರೋದು ನನಗೆ ಅದು ಬಹಳ ಖುಷಿ ವಿಷಯ, ಬಹಳ ಹೆಮ್ಮೆ ವಿಷಯ. ನನ್ನ ಲೈಫಲ್ಲಿ ಇದು ನಾನು ಆ್ಯಕ್ಚುಲಿ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ, ಇನ್ನು ಮುಂದೆನೂ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕಂತ ಹೋದಾಗ ಐ ವಾಸ್ ಆಸ್ಟ್ರಕ್. ತುಂಬ ಚೆನ್ನಾಗಿ ಅನಿಸಿತ್ತು ಕತೆ ನನಗೆ, ತುಂಬ ಎಕ್ಸೈಟಿಂಗ್ ಅಂತ ಅನಿಸಿತ್ತು. ನಾನು ಇಮಿಡಿಯೇಟ್ ಅಲ್ಲೇ ಓಕೆ ಸರ್ ಮಾಡೋಣ, ಯಾವಾಗಿಂದ ಶೂಟ್ ಅಂತ ಹೇಳಿದ್ದೆ. ಸೊ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲ್ ಆಗಿ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಗುರು ಸರ್ ಹೇಳ್ತಾ ಇದ್ರು ಏನೋ ತುಂಬ ಎಕ್ಸ್ಪೆಂಡ್ ಆಗ್ತಿದೆ, ಅಂದರೆ ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತ. ಸೊ ಎಸ್, ಮೊನ್ನೆ ಅಷ್ಟೇ ನಾನು ಸೆಟ್ಟಿಗೆ ಹೋಗಿ ಬಂದೆ. ಇನ್ನು ನಾನು ಸೆಟ್ಟಲ್ಲಿ ಹೊಸದಾಗಿ ಸೆಟ್ ಹಾಕಿದ್ದಾರೆ, ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ವೆಲ್ ಸೂನ್ ಸೆಟ್ಟಿಂಗ್ ನಾನು ಜಾಯ್ನ್ ಆಗ್ತೀನಿ. ಆ್ಯಂಡ್ ಮೀಡಿಯಾದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇದಿಷ್ಟು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್
ಎಲ್ಲರೂ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ನಿರ್ದೇಶಕರು, ನಮ್ಮ ಟೀಮ್ ಎಲ್ಲರೂ ಒಂದಷ್ಟು ಕಾಣುವಂತಹ ಕೈಗಳು, ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಒಂದಷ್ಟು ಕಾಣುವಂಥ ಕೈಗಳು ಅಂದ್ರೆ ಅದೇ ಅಭಿಮಾನಿಗಳು. ಯಾವತ್ತೂ ನಮ್ಮನ್ನ ತುಂಬು ಹೃದಯದಿಂದ ನಮ್ಮನ್ನ ಪ್ರೀತಿಸೋರು, ಹರ್ಸೋರು, ಆಶೀರ್ವಾದ ಮಾಡೋರು ಇಲ್ಲೂ ಒಂದಷ್ಟು ಜನ ಬಂದಿದ್ದಾರೆ ನನ್ನ ಫ್ಯಾನ್ಸು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮೇಡಮ್, ನೀವೊಂದು ಮಾತು ಹೇಳಿದ್ರಿ ಆಗಲೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.